ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ Zeb-Music ಕಂಪನಿಯ Zeb-Music Bomb X ಬ್ಲೂಟೂತ್ ಸ್ಪೀಕರ್ ಇರುವಂಥದ್ದು. ಈ ಒಂದು ಸ್ಪೀಕರ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದರಲ್ಲಿ RGB ಲೈಟ್ ಇರುವಂಥದ್ದು. ಮ್ಯೂಸಿಕ್ಗೆ ತಕ್ಕಂಗೆ ಆ ಒಂದು RGB ಲೈಟ್ಸ್ಗಳು ಬದಲಾಗುತ್ತೆ. ಸೂಪರ್ ಆಗಿದೆ ಒಂದು RGB ಲೈಟ್ಸ್. ಜೊತೆಗೆ ಈ ಒಂದು ಸ್ಪೀಕರ್ನ ಗಿವ್ ಅವೇ ಸಹ ಮಾಡ್ತಾ ಇದ್ದೀನಿ. ಇವತ್ತೇ ಬಹುಮಾನ ಅಂತಂದರೆ ಇವತ್ತೇನು ವಿಡಿಯೋ ಮಾಡ್ತಾ ಇದ್ದೀನಿ, ಇವತ್ತೇ ಪಬ್ಲಿಷ್ ಆಗುತ್ತೆ ವಿಡಿಯೋ ಮತ್ತು ಗಿವ್ ಅವೇ ಕೂಡ ಇವತ್ತೇ ಇರುತ್ತೆ. ಸೊ ಕೊನೆ ತನಕ ಈ ಒಂದು ವಿಡಿಯೋ ನೋಡಿ ಗಿವ್ ಅವೇನ ಯಾವ ರೀತಿ ವಿನ್ ಆಗ್ಬೋದು ಅಂತ ತಿಳ್ಕೊತೀರಾ. ಮೊದಲನೇದಾಗಿ ಒಂದು ಸ್ಪೀಕರ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಸ್ಪೀಕರ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡಿ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆ ಕ್ವಾಲಿಟಿಯ ಬಾಕ್ಸ್ ಇದಾಗಿದೆ. ಈ ಒಂದು ಸ್ಪೀಕರ್ನ ಬೆಲೆ ಬಂದ್ಬಿಟ್ಟು 2300 ರೂಪಾಯಿ ಪ್ರೈಸ್ ರೇಂಜಲ್ಲಿ ಇರುವಂಥದ್ದು. ಸೊ ಆ ಪ್ರೈಸ್ ರೇಂಜಲ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಈ ಒಂದು ಸ್ಪೀಕರ್ ನೋಡೋಕೆ ಸಿಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಸೊ ಇದ್ರ ಮೇಲ್ಗಡೆ ಎಕ್ಸ್ಪೀರಿಯನ್ಸ್ ಸೌಂಡ್ ಮಾನ್ಸ್ಟರ್ ಅಂತ ಬರ್ತಿದ್ದಾರೆ. ಒಂದು ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಒಂದು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಈ ಒಂದು ಸ್ಪೀಕರ್ನ ಹಾಕ್ಬಿಟ್ಟು ಕಳಿಸಿದ್ದಾರೆ. ವೆಯ್ಟು ಫಸ್ಟ್ ಇಂಪ್ರೆಷನಲ್ಲಿ ತುಂಬ ಇದೆ ಆಯಿತಾ, ಒಂದು ಲೆವೆಲಿಗೆ ವೆಯ್ಟ್ ಇದೆ. ಸೊ ತುಂಬ ಸಾಲಿಡ್ ಆಗಿದೆ ಬಿಲ್ಡ್ ಮಾತ್ರ. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಚೆಕ್ ಮಾಡೋದಾದರೆ ಈ ಒಂದು ಬಾಕ್ಸ್ ಒಳಗೆ ನಿಮಗೆ ಡಾಟಾ ಕೇಬಲ್ ಇರುವಂಥದ್ದು, ಟೈಪ್ ಸಿ ಡಾಟಾ ಕೇಬಲ್ ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಹಿಂಜ್ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಹುಕ್ಕು ನೀವು ಬ್ಯಾಗಿಗೆ ಏನಾದರೂ ತಗೋತೀರಾ ಅಂತ ಅಂದರೆ ಇದನ್ನು ಯೂಸ್ ಮಾಡ್ಕೊಬೋದು. ಇದು ಕೂಡ ಮೆಟಾಲಿಕ್ ಆ್ಯಕ್ಚುಲಿ. ಇನ್ನೊಂದು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ಇನ್ಸ್ಟ್ರಕ್ಷನ್ಸ್ ಎಲ್ಲ ಇರುವಂಥದ್ದು ಗಮನಿಸ್ತಾ ಇದ್ದಾರೆ. ಇದನ್ನು ಬಿಟ್ಟರೆ ಬೇರೇನೂ ಸಹ ಈ ಒಂದು ಬಾಕ್ಸ್ ಒಳಗಿಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಬ್ಲೂಟೂತ್ ಸ್ಪೀಕರಿಗೆ ಬಂತು ಅಂತಂದರೆ ಗಮನಿಸ್ತಾ ಇದ್ರೆ ನಮಗೆ ಈ ರೀತಿ ನೋಡಿ ಸಿಗ್ತಾ ಇರುವಂಥದ್ದು. ನಾನು ಆಗ ಹೇಳಿದಂಗೆ ತುಂಬ ಸಾಲಿಡ್ ಆಗಿದೆ ಬಿಲ್ಡು, ತುಂಬ ವೆಯ್ಟ್ ಇರುವಂಥದ್ದು. ಏನಕ್ಕೆ ಅಂತ ಅಂದರೆ ಈ ಒಂದು ಸ್ಪೀಕರ್ನಲ್ಲಿ 4000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಆಯಿತಾ, ತುಂಬ ದೊಡ್ಡ ಬ್ಯಾಟ್ರಿ. ಮತ್ತು ಈ ಒಂದು ಸ್ಪೀಕರ್ನ ಮುಂದೆ ಮತ್ತು ಹಿಂದೆ ಈ ಒಂದು ಮೆಟಾಲಿಕ್ ಮೆಶ್ ಗ್ರಿಲ್ಲನ್ನು ಹಾಕಿರುವಂಥದ್ದು. ಸೊ ಒಂದು ರೀತಿ ಪ್ರೀಮಿಯಮ್ ಅಂತ ಅನಿಸುತ್ತೆ. ಇನ್ನು ಇದಾದ ನಂತರ ಒಂದು ಸ್ಪೀಕರ್ಲಿರುವಂಥ ಬಟನ್ಸ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಮಧ್ಯದಲ್ಲಿ ನಿಮಗೆ ಪವರ್ ಆನ್ ಆಫ್ ಬಟನ್ ಇರುವಂಥದ್ದು. ಮತ್ತು ಎಡಗಡೆಗೆ ಬಂತು ಅಂತ ಅಂದರೆ ಈ ಒಂದು RGB ಲೈಟ್ಸನ್ನು ಮೋಡ್ಗಳು ಚೇಂಜ್ ಮಾಡೋದಕ್ಕೆ ಒಂದು ಡೆಡಿಕೇಟೆಡ್ ಬಟನ್ ನೀಡಿದ್ದಾರೆ. ಡಿಫ್ರೆಂಟ್ ಮೋಡ್ಸ್ ಇದೆ. ಅದು ನೀವು ಇದನ್ನು ಪ್ರೆಸ್ ಮಾಡಿ ಚೇಂಜ್ ಮಾಡ್ಕೊಬೋದು. ಮತ್ತು ವಾಲ್ಯೂಮ್ ಅಪ್, ವಾಲ್ಯೂಮ್ ಡೌನ್ ಬಟನ್ ಇದೆ ಮತ್ತು ಪ್ಲೇ ಪಾಸ್ ಬಟನ್ ಇರುವಂಥದ್ದು. ಇದಿಷ್ಟ ಬಟನ್ಸು. ಇನ್ನು ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ 2 ಪೋರ್ಟ್ ನಿಮಗೆ ಸಿಗ್ತಾ ಇದೆ. ಒಂದು ಬಂದುಬಿಟ್ಟು 3.5 mm ಹೆಡ್ಫೋನ್ ಜಾಕ್ ಪೋರ್ಟು ಮತ್ತು ಚಾರ್ಜ್ ಮಾಡೋದಕ್ಕೆ USB ಟೈಪ್ ಸಿ ಪೋರ್ಟು. ಅದರ ಜೊತೆಗೆ ಒಂದು SD ಕಾರ್ಡ್ ಆಗೋದಕ್ಕೆ ಪೋರ್ಟ್ ಸಹ ಇದೆ. ಇದರಲ್ಲಿ ನಿಮಗೆ 32 GB ತನಕ SD ಕಾರ್ಡನ್ನು, ಮೈಕ್ರೋ SD ಕಾರ್ಡನ್ನು ಹಾಕ್ಬೋದು. ಸೊ ಈ ಒಂದು ಸ್ಪೀಕರ್ ನೀವು ಕಂಪ್ಯೂಟರ್ಗಾದ್ರೂ ಕನೆಕ್ಟ್ ಮಾಡ್ಕೊಳ್ಳಿ, ಒಂದು ಆಕ್ಸ್ ಕೇಬಲ್ನ ಮುಖಾಂತರ ಮೊಬೈಲ್ಗಾದ್ರೂ ಕನೆಕ್ಟ್ ಮಾಡಿ, ಯಾವ್ದು ಬೇಕಾದ್ರೆ ಕನೆಕ್ಟ್ ಮಾಡ್ಕೊಂಡು ಅದ್ರ ಪ್ಲೇ ಮಾಡ್ಬೋದು. ಬ್ಲೂಟೂತ್ ಇದರಲ್ಲಿ. ಸೊ ಬ್ಲೂಟೂತನ್ನು ಮೊಬೈಲಿಗೆ ಕನೆಕ್ಟ್ ಮಾಡಿಕೊಂಡು ಕೂಡ ನೀವು ಯೂಸ್ ಮಾಡ್ಕೊಬೋದು. ಇನ್ನು ಈ ಒಂದು ಸ್ಪೀಕರ್ನ ಆನ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ನೋಡಿ ಹೆಂಗಿರುತ್ತೆ ಅಂತ ಆನ್ ಮಾಡ್ತೀನಿ ಈಗ. Experience sound monster. Oh my god. Bluetooth mode. ಸಖತ್ತಾಗಿದೆ. ಮತ್ತು RGB ಒಂಥರ ಶೋ ಪೀಸ್ ಥರ ತುಂಬ ಸಖತ್ತಾಗಿರುವಂಥದ್ದು. ಸೌಂಡ್ ಸ್ಟಾರ್ಟಿಂಗ್ ಏನು ಬಂತದ್ದು ಒಂಥರ ಒಂದು ಲೆವೆಲ್ಗೆ ಕಿವಿಗೆ ಹಂಗೆ ಒಂದು ರೀತಿ ಬೇಸ್, ಹೆವಿ ಬೇಸ್ ರೀತಿ ಕೇಳುತ್ತೆ ಫಸ್ಟ್ ಇಂಪ್ರೆಷನ್. ಜಸ್ಟ್ ಆ ಸೌಂಡಿಗೆ ಹೇಳ್ತಾ ಇದ್ದೀನಿ ಅಷ್ಟೇ ಆಯಿತಾ. ಸೊ ಕಂಪ್ಲೀಟ್ ನೋಡ್ಬೋದು ಎಲ್ಲ ಕಡೆ ಒಂದು RGB ಲೈಟ್ ವೇರಿ ಆಗ್ತಾ ಇದೆ. ಸೊ ಹಿಂದ್ಗಡೆ ಆ ರೀತಿ ಏನೂ ಇಲ್ಲ, ಬಟ್ ಮುಂದ್ಗಡೆ ಮಾತ್ರ ಬೆಂಕಿದೆ. ಮೋಡ್ಗಳು ನಾವು ಬೇಕಾದ್ರೆ ಚೇಂಜ್ ಮಾಡೋದು, ಪ್ರೆಸ್ ಮಾಡಿದ್ರಿ ಅಂತ ಅಂದರೆ ಕೆಲವೊಂದು ಮೋಡ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ನೀವೇನಾದರೂ ವಾಲ್ಯೂಮ್ ಅಪ್ಪು ಮತ್ತು ಡೌನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಈ ಒಂದು LED ಇಂಡಿಕೇಟ್ ಕೂಡ ಮಾಡುತ್ತೆ. ಗಮನಿಸ್ತಾ ಇದ್ದಾರೆ. ಈಗ ತೋರಿಸ್ತೀನಿ, ನಾನು ವಾಲ್ಯೂಮ್ ಅಪ್ ಮಾಡ್ತೀನಿ ನಾನೀಗ. ಸೊ ವಾಲ್ಯೂಮ್ ಅಪ್ ಮಾಡ್ದಂಗೆ ಇದು LED ಜಾಸ್ತಿ ಆಗ್ತಾ ಹೋಗುತ್ತೆ. ಫುಲ್ ಮಾಡಿದ ತಕ್ಷಣ ಈ ಕಡೆ ಫುಲ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಆದ ತಕ್ಷಣ ಮ್ಯಾಕ್ಸ್ ವಾಲ್ಯೂಮ್ ಅನ್ನು ತೋರಿಸುತ್ತೆ. ಕಡಿಮೆ ಮಾಡೋದು ಅದನ್ನೇ ಆಟೋಮೆಟಿಕ್ ಮತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಮಗೆ ಗೊತ್ತಾಗುತ್ತೆ ವಾಲ್ಯೂಮ್ ಆ್ಯಕ್ಚುಲಿ ಎಷ್ಟಿದೆ ಅಂತ. ಸೊ ತುಂಬ ಒಳ್ಳೆ ಫೀಚರ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಇನ್ನು ಪ್ಲೇ ಪಾಸ್ ಬಟನ್ ಆಬ್ವಿಯಸ್ಲಿ ನೀವು ಮೊಬೈಲಿಗೆ ಕನೆಕ್ಟ್ ಮಾಡಿದ್ಮೇಲೆ ಇದನ್ನು ಪ್ರೆಸ್ ಮಾಡಿದ್ರೆ ಪ್ಲೇ ಆಗುತ್ತೆ, ಪಾಸ್ ಆಗುತ್ತೆ. ಜೊತೆಗೆ ಈ ಒಂದು ಸ್ಪೀಕರ್ನಲ್ಲಿ ಮೈಕ್ರೋಫೋನ್ಸ್ ಇರುವಂಥದ್ದು. ಸೊ ಫೋನ್ ಕಾಲ್ ಬಂತು ಅಂತ ಅಂದರೆ ಇದರಲ್ಲಿ ಆನ್ಸರ್ ಮಾಡ್ಬೋದು. ಇನ್ನೊಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಸ್ಪೀಕರ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತಂದರೆ ಇದರಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು. ಸ್ವಲ್ಪ ಜಾಸ್ತಿ ದೂರ ಇದ್ರೆ ಅಂದರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ. ಒಂದು ಒಳ್ಳೆಯ ವಿಷಯ ಅಂತ ಇಷ್ಟಪಡ್ತೀನಿ. ಇದು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಹೊಂದಿರುವಂಥದ್ದು. IPX7 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಇದೊಂದಿದೆ. ಇದೊಂದು ಒಳ್ಳೆಯ ವಿಷಯ. ಜೊತೆಗೆ ಈ ಒಂದು ಸ್ಪೀಕರ್ನ ನೀವು ಫುಲ್ ಚಾರ್ಜ್ ಮಾಡೋದಕ್ಕೆ ಸುಮಾರು 4 ಗಂಟೆಗಳ ಕಾಲ ಟೈಮ್ ತೊಗೊಳುತ್ತೆ ಆಯಿತಾ. ಇನ್ನು ನೀವು ಫುಲ್ ಚಾರ್ಜ್ ಮಾಡಿದ್ಮೇಲೆ ಇದನ್ನು ಪ್ಲೇ ಮಾಡ್ತಾ ಇದ್ದೀರಾ ಅಂದರೆ 50% ವಾಲ್ಯೂಮಲ್ಲಿ ಪ್ಲೇ ಮಾಡ್ತಾ ಇದ್ದೀರಾ ಅಂತ ಅಂದರೆ ಸುಮಾರು 20 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ಇದು ನೀಡುತ್ತೆ. 50% ವಾಲ್ಯೂಮಲ್ಲಿ 20 ಗಂಟೆ ಅಂತಂದರೆ ಒಂದು ಒಳ್ಳೆಯ ಬ್ಯಾಟ್ರಿ ಬ್ಯಾಕಪ್. ಆಗಲಿ ಹೇಳ್ದಂಗೆ ಇದರಲ್ಲಿ 4000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಜೊತೆಗೆ ಒಂದು RGB ಲೈಟ್ ಅಂತೂ ಮಸ್ತಿದೆ. ಸೊ ಇದೀಗ ನಾನು ನನ್ನ ಮೊಬೈಲಿಗೆ ಕನೆಕ್ಟ್ ಮಾಡ್ತೀನಿ. ಮ್ಯೂಸಿಕನ್ನು ಪ್ಲೇ ಮಾಡಿದಾಗೆ ಒಂದು RGB ಲೈಟ್ಸ್ ಯಾವ ರೀತಿ ವೇರಿ ಆಗುತ್ತೆ ಅಂತ ನೀವೇ ನೋಡ್ತೀರಾ. Zeb-Music Bomb X is now connected.
ಓಕೆ, ನಾನೀಗ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ವಾಲ್ಯೂಮನ್ನು ಫುಲ್ 100% ಕೊಟ್ಬಿಡ್ತೀನಿ. ಓಕೆ, ನೋಡಿದ್ರಲ್ಲ ಈ ರೀತಿ ಈ ಒಂದು RGB ಲೈಟ್ ವರ್ಕ್ ಆಗುತ್ತೆ. ಮತ್ತು ಇನ್ನೊಂದು ಅಂತಂದರೆ ನೀವು ಪ್ಲಸ್ ಬಟನ್ನ ನೀವು ಲಾಂಗ್ ಪ್ರೆಸ್ ಮಾಡಿದ್ರಿ ಅಂತಂದರೆ ಮುಂದಿನ ಸಾಂಗ್ ಹೋಗುತ್ತೆ. ಸೊ ಆಬ್ವಿಯಸ್ಲಿ ಅದು ಎಲ್ಲ ಒಂದು ಸ್ಪೀಕರ್ ಹಿಂಗೆ ಇರುತ್ತೆ. ಮತ್ತು ನೆಗೆಟಿವ್ ಲಾಂಗ್ ಪ್ರೆಸ್ ಮಾಡಿದ್ರಿ ಅಂದರೆ ಹಿಂದಿನ ಸಾಂಗ್ ಹೋಗುತ್ತೆ. ಸೊ ಈ ರೀತಿ ಕೆಲಸವನ್ನು ಮಾಡುತ್ತೆ. ಇನ್ನು ಸೌಂಡ್ ಕ್ಲಾರಿಟಿ ಮತ್ತು ಬೇಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು 100% ವಾಲ್ಯೂಮ್ ಕೊಟ್ಟರೂ ಸಹ ತುಂಬ ಕ್ಲಿಯರಾಗಿ ಸೌಂಡ್ ಕೇಳ್ತಿರುವಂಥದ್ದು. ಈ ಸ್ಪೀಕರಿಂದ 20 ವ್ಯಾಟ್ನ ಸ್ಪೀಕರ್ ಆಗಿರುವಂಥದ್ದು. 10 ವ್ಯಾಟಿನ 10 ವ್ಯಾಟಿನ ಒಂದು ಸ್ಪೀಕರ್, ಇನ್ನೊಂದು 10 ವ್ಯಾಟಿನ ಸ್ಪೀಕರ್, ಟೋಟಲ್ 20 ವ್ಯಾಟ್ನ ಸ್ಪೀಕರ್ ಸೌಂಡ್ ಇದಾಗಿರುವಂಥದ್ದು. ಸೌಂಡ್ ಕ್ಲಾರಿಟಿ ತುಂಬ ಚೆನ್ನಾಗಿದೆ. 100% ವಾಲ್ಯೂಮ್ ಕೊಟ್ಟರು ತುಂಬ ಕ್ಲಿಯರಾಗಿ ಕೇಳುತ್ತೆ. ಎಷ್ಟೋ ಸಲ ಕೆಲವೊಂದು ಸ್ಪೀಕರ್ಗಳಲ್ಲಿ ನೀವು 100% ವಾಲ್ಯೂಮ್ ಕೊಟ್ರಿ ಅಂತಂದರೆ ಒಂಥರ ಬಸ್ ನಾಯ್ಸ್ ಬಂದ್ಬಿಡುತ್ತೆ. ಆಯಿತಾ, ಕ್ಲಿಯರಾಗಿ ಕೇಳಲ್ಲ, ಗ್ಝ್ ಅಂದ್ಬಿಡುತ್ತೆ. ಮ್ಯಾಕ್ಸಿಮಮ್ ಅಲ್ಲಿ ರೀಚ್ ಆಗ್ಬಿಟ್ಟು ಇನ್ನೂ ಜಾಸ್ತಿ ಕೊಟ್ಟಂಗಿರುತ್ತೆ. ಸೊ ಇದರಲ್ಲಿ ಆ ರೀತಿ ಅನಿಸಲ್ಲ. ತುಂಬ ಕ್ಲಿಯರಾಗಿರುವಂಥದ್ದು, ತುಂಬ ಕ್ರಿಸ್ಪ್ ಆಗಿದೆ ಸೌಂಡ್ಸ್ ಎಲ್ಲ, ಮ್ಯೂಸಿಕ್ಕು ವೋಕಲ್ಸ್ ಎಲ್ಲ ತುಂಬ ಚೆನ್ನಾಗಿ ಕೇಳುತ್ತೆ. ಸೊ ನನಗೆ ಆ ವಿಷಯದಲ್ಲಿ ಕೂಡ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು ನನಗೆ. ಜೊತೆಗೆ ಒಂದು RGB ಲೈಟ್ಸು ಏನೋ ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ ನಿಮಗೆ ಕತ್ಲೆಯಲ್ಲಿ, ಅಥವಾ ಏನೋ ಪಾರ್ಟಿ ಗಿಟಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ತುಂಬ ಒಳ್ಳೆ ಫೀಲ್ ಕೊಡೋದು ನನಗೆ ಅನ್ನಿಸ್ದಂಗೆ. ತುಂಬ ಸಖತ್ತಾಗಿರುವಂಥದ್ದು. ಮತ್ತು ಬ್ಯಾಟ್ರಿ ಬ್ಯಾಕಪ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. 50% ವಾಲ್ಯೂಮಲ್ಲಿ 20 ಗಂಟೆ ಅಂತಂದರೆ ಒಂದು ಒಳ್ಳೆ ವಿಷಯ ನನಗೆ. 100% ವಾಲ್ಯೂಮಿಟ್ರಿ ಅಂದರೆ ಒಂದು 10 ಅವರ್ ಕೊಟ್ಟರು ಬೇಜಾನಾಗೋಯ್ತದು. ಸೊ ಈ ಒಂದು ಸ್ಪೀಕರ್ನ ಬೆಲೆ ನಾನು ಹಿಡ್ದಂಗೆ 2300 ರೂಪಾಯಿ ರೇಂಜಲ್ಲಿರುವಂಥದ್ದು. ಆ ಲಿಂಕನ್ನು ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅಂತ. 2300 ರೂಪಾಯಿಗೆ ನೀವು ಪರ್ಚೇಸ್ ಮಾಡ್ಬೋದು ಅಂತ ಕೇಳ್ತಾ ಇದ್ದೀರಾ ಅಂತಂದರೆ, ಒಂದು ನಾರ್ಮಲ್ ಬ್ಲೂಟೂತ್ ಸ್ಪೀಕರ್ ನೀವು ಪರ್ಚೇಸ್ ಮಾಡ್ತೀನಿ ಅಂತಂದರೆ, ಒಂದು 10 ವ್ಯಾಟಿನ ಸ್ಪೀಕರ್ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಬ್ಲೂಟೂತ್ ಸ್ಪೀಕರು ನಿಮ್ಗೇನಿಲ್ಲ ಅಂದರೂ 1200-300 ರೂಪಾಯಿ ಆಗುತ್ತೆ. ಸೊ ಇದು ನಿಮ್ಗೆ 20 ವ್ಯಾಟ್ನ ಸ್ಪೀಕರ್ ನೀಡ್ತದೆ. ಒಂದು ಲೆವೆಲಿಗೆ ವಾಲ್ಯೂಮ್ ಜೋರಾಗಿ ಇರುವಂಥದ್ದು. ಮತ್ತು ಈ ಒಂದು RGB ಲೈಟ್ಸ್ ಒಂದು ಸ್ಪೆಷಾಲಿಟಿ ಈ ಒಂದು ಸ್ಪೀಕರಿಂದು. ಸೊ ನನಗನ್ನಿಸ್ದಂಗೆ ನೀವು 2300 ಒಂದು ಲೆವೆಲ್ಗೆ ರೀಸನಬಲ್ ಪ್ರೈಸ್ ಅಂತ ಇಷ್ಟಪಟ್ಟು, ರೀಸನಬಲ್ ಪರವಾಗಿಲ್ಲ. ಬಟ್ ಆಫರ್ ಟೈಮಲ್ಲಿ ಏನಾರು ತೊಗೊಂಡ್ರೆ ಆಫರ್ ಟೈಮಲ್ಲಿ ತೊಗೊಂಬಿಡಿ ಆಯಿತಾ, ಇನ್ನೂ ಕಡಿಮೆಗೆ ಸಿಗುತ್ತೆ. ಬಟ್ 2300 ರೂಪಾಯಿಗೆ ನನಗನ್ನಿಸ್ದಂಗೆ ಸಿಮಿಲರ್ ಸೌಂಡ್ ಕ್ಲಾರಿಟಿ ನೀಡುವಂಥ ಸ್ಪೀಕರ್ಗಳು ಸಿಗ್ತವೆ ನಿಮಗೆ ಆಯಿತಾ. ಇದೇ ಪ್ರೈಸನ್ಸ್ಗೆ ಸಿಮಿಲರ್ ಸೌಂಡ್ ಕ್ಲಾರಿಟಿ ನೀಡುವಂಥ ಸ್ಪೀಕರ್ ಸಿಗ್ತವೆ. ಆದರೆ ನಿಮ್ಗೆ ಅದರಲ್ಲಿ RGB ಈ ರೀತಿ ಒಂದು RGB ಫೀಲ್ ಸಿಗಲ್ಲ ನಿಮಗೆ. ಸೊ ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡಬೇಕು. ಸೌಂಡ್ ಕೂಡ ತುಂಬ ಚೆನ್ನಾಗಿದೆ. ಸೊ ವರ್ತ್ ಆಫ್ ಬೈಯಿಂಗ್ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇದಿಷ್ಟು ಈ ಒಂದು ಸ್ಪೀಕರ್ನ ಬಗ್ಗೆ ಒಂದು ಆನೆಸ್ಟ್ ಒಪಿನಿಯನ್ನು. ಇನ್ನು ಡೈರೆಕ್ಟಾಗಿ ಗೋವೆ ಬಗ್ಗೆ ಮಾತಾಡೋಣ. 22 ಬಹುಮಾನ 22 ಬಹುಮಾನ ಅಂತ ಕಂಪ್ಲೀಟ್ ಸೀರೀಸನ್ನು ಮಾಡ್ತೀನಿ ಇನ್ಮೇಲೆ ನಾನು ಆಯಿತಾ. ಸೊ ಈ ರೀತಿ ನೆಕ್ಸ್ಟ್ ಯಾವ್ದಾದ್ರು ಗಿವ್ ಮಾಡೋದಕ್ಕೆ ಏನಾರು ಆಯಿತು ಅಂತ ಅಂದರೆ ಡೈರೆಕ್ಟಾಗಿ ಇದೇ ಟೈಟಲ್ ಇಟ್ಬಿಟ್ಟು ಅವತ್ತೇ ವಿಡಿಯೋ ಮಾಡ್ಬಿಟ್ಟು ಅವತ್ತೇ ದಿನ ಮುಗಿಯೋದಷ್ಟರಲ್ಲಿ ಗಿವ್ ಅವೇನ ಮಾಡ್ಬೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಈ ಸೀರೀಸ್ ಬರುತ್ತೆ ಇನ್ಮೇಲೆ ಆಯಿತಾ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ತುಂಬ ಮಾಡ್ತೀನಿ ಗಿವ್ ಅವೇಸನ ಇನ್ನು. ಸೊ ಈ ಒಂದು ಗಿವ್ ಅವೇನ ವಿನ್ ಆಗಬೇಕು ಅಂತಂದರೆ ನೀವು ತುಂಬ ಸಿಂಪಲ್ಲು, ನಿಮಗಿದ್ರ ಅವಶ್ಯಕತೆ ಏನಿದೆ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕಾಮೆಂಟ್ ಮಾಡಿ. ಈ ಅವಶ್ಯಕತೆ ಏನಿದೆ ಜೊತೆಗೆ ನಿಮ್ಗೆ ಇಷ್ಟ ಬಂದಿದ್ದು ಕಾಮೆಂಟ್ ಮಾಡಿ. ನಾನು ಯಾವುದಾದ್ರು ಚೂಸ್ ಮಾಡ್ಬೋದು. ನನಗೆ ಇಷ್ಟ ಆಯಿತು ಅಂದರೆ ಯಾವುದೋ ಒಂದನ್ನು ಚೂಸ್ ಮಾಡ್ತೀನಿ. ಈ ದಿನ ಮುಗಿಯೋ ಅಷ್ಟರಲ್ಲಿ ನೀವು ಗಿವ್ ಅವೇಯನ್ನು ವಿನ್ ಆಗ್ತೀರ. ಮತ್ತು ಇನ್ನೊಂದು ಗಿವ್ ಅವೇನ ಅನೌನ್ಸ್ ಮಾಡೋದಿದೆ, ಅದನ್ನು ಕೂಡ ಇವತ್ತೇ ಮಾಡಿಬಿಡ್ತೀನಿ ಅಂತಾಗಿ. ಸೊ 2 ಗಿವ್ ಅವೇನೂ ಇವತ್ತೇ ಅನೌನ್ಸ್ ಮಾಡ್ತಾಯಿದ್ದೀನಿ. ಸೊ ಕಾಮೆಂಟ್ ಮಾಡಿ ಹೋಗ್ಬಿಟ್ಟಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೀನಿ, ಯಾರೋ ಒಬ್ಬನು ಚೂಸ್ ಮಾಡ್ತೀನಿ ಇವತ್ತೇ. ಸೊ ಇದರಲ್ಲಿ ಯಾವ್ದಾದ್ರು ಒಂದನ್ನು ಮಾತ್ರ ಗಿವ್ ಅವೇ ಮಾಡ್ತಾಯಿದ್ದೀನಿ ನಾನು. ಸೊ ವಿನ್ ಆಗ್ಬೋದು ನೀವು ಕೂಡ. ಸೊ ಇದಕ್ಕೂ ಒಂದ್ಸಲ ಕಾಮೆಂಟ್ ಮಾಡಿ, ಬೇಕಾದ್ರೆ ಹೋಗ್ಬಿಟ್ಟು ಅದಕ್ಕೂ ಕಾಮೆಂಟ್ ಮಾಡಿ, ಅವರೊಬ್ಬರನ್ನ ಚೂಸ್ ಮಾಡ್ತೀನಿ. ಸೊ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ, ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.